ನೋಡು. ಅಂತೂ ಇಂತೂ ಗಾಡಿ ಅಂತ ಲೋಡ್ ಆಯಿತು, ತುಂಬ್ಕೊಂಡು ಹೊರಗೆ ಬಂದ್ವಿ. ಇವಾಗೆಲ್ಲ ಗಾಡಿ ಒಂದು ಸ್ವಲ್ಪ ಒರೆಸ್ಕೊಂಡು ರೆಡಿ ಆಗಿವೆ. ಬೆಂಗಳೂರಿಂದ ಬೈಪಾಸ್ ಒಳಗೆ ಬಂದು ನಿಂತು ಟೋಲ್ ಒಳಗೆ ನಿಂತು ವಿಡಿಯೋ ಮಾಡತ್ತೀವಿ. ಏನು ಮಾಡ್ತೀವಿ ಅಲ್ಲಂತೂ ಆಗಿಲ್ಲ ವಿಡಿಯೋ ಮಾಡಕ್ಕೆ. ಇಲ್ಲಿ ವಿಡಿಯೋ ಮಾಡತ್ತೀವಿ ಅಂತೀನಿ ರೀ. ನಂದು ಇದು ಫಸ್ಟ್ ವ್ಲಾಗ. ಏನಾದ್ರೆ ನಂಗೆ ತಿಳಿದಿಲ್ಲ ಅಂದ್ರೆ ಒಂದಿರ ಹೇಳ್ರಿ. ಇದು ಬಂದೇವ್ರಿ, ಮಿನಿಮಮ್ ಒಂದು ಅರ್ಧ ಗಂಟೆ ಜಾಮ್ ಹಿಡಿತು ನೋಡ್ರಿ. ದಾಟ್ಬೇಕಂತಂದ್ರೆ ಈ ಬೆಂಗಳೂರು ಕಡೆ ಎಲ್ಲ ಬಕ್ಕಲ್ ಟ್ರಾಫಿಕ್ ರೀ. ನಮ್ಮ ಕಡೆ ಟ್ರಾಫಿಕ್ ಇರಂಗಿಲ್ಲ ರೀ ಇಷ್ಟು. ನಮ್ಮ ಗುಲ್ಬರ್ಗ ಗಾಡಿ, ನಾವು ಹಂಗೆ ಬೆಂಗಳೂರು ಗುಲ್ಬರ್ಗ ಅಡ್ಡಾಡ್ತಾ ಇರ್ತೀವಿ. ಇಲ್ಲ ಲಾರಿ ಕುಂಡಿತಿಲ್ಲ. ಇದು ಏನು ಯೆಲ್ಲೋ ಕಲರ್ದು ಕಂಟೈನರ್ ಕಾಣತ್ತಿತ್ತಲ್ರಿ, ಆ ಕಂಟೈನರ್ಗೆ ಏನಾಗಿತ್ತು ಗೊತ್ತಿಲ್ಲ. ಅದಕ್ಕೆ ಅದ್ರ ಸಲಕ್ಕೆ ಟ್ರಾಫಿಕ್ ಜಾಮ್ ಆಗಿತ್ತು ನೋಡ್ರಿ. ಇದು ಕಂಟೈನರ್ ಸಲುವಾಗಿ ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದು ಹುಡುಗರು ಎಲ್ಲ ಎರಡು ಹೆಣ್ಣು ಬರ್ತಾವಲ್ಲ, ಹುಡುಗರು ಎರಡು ಗಂಟೆ ಬರ್ತಾವೆ. ಅವಳಿ ಜೋಳಿ ಅಲ್ಲ. ಊಟ ಅದು ಮಾಡಿ ಮಕ್ಕೊಂಡ್ರೆ ಬಸವಣ್ಣ ನಡೆಸಿದೆ. ಮುಂಜಾನೆ ಎದ್ದು ನೋಡದ ಆಲ್ರೆಡಿ ಗುಲ್ಬರ್ಗ ಮಕ್ಕಳ ಸಮೀಪ ತಂದಿನ ಗಾಡಿ, ತಿಂತಿಣಿ ಬ್ರಿಡ್ಜ್ ಸಮೀಪ ತಂದಿನ. ಸರಿಯಪ್ಪ ಮುಂದೆ ಎಲ್ಲಾದ್ರೂ ಚಹಾ ಕುಡಿಯೋಕೆ ನಿಂದಿರ್ಸು, ಅಲ್ಲಿಂದ ಗಾಡಿ ನಡೆಸ್ತೀನಿ ಅಂತ ಹೇಳ್ದ. ಮುಂದೆ ಅವ ಅಷ್ಟು ಅಂದಿದ ತಕ್ಷಣವೇ ಮತ್ತು ಮುಂದೆ ತಿಂತಿಣಿ ಬ್ರಿಡ್ಜಿಗೆ ಚಹಾ ಕುಡಿಯೋಕೆ ನಿಂದಿರ್ಸ್ತೀನಿ ಅಂತಂದ. ಸರಿಯಪ್ಪ ನಿಂದಿರ್ಸು, ಅಲ್ಲಿ ನಾನು ನಡೆಸ್ತೀನಿ ಗಾಡಿ ಅಂತಂದ. ಸರಿ ಇಲ್ಲೇ ಸೈಡ್ ಹಾಕು ಅಂತಂದು ಸೈಡ್ ಹಾಕಿದನು ಗಾಡಿ. ಅಲ್ಲಿಂದ ನಿಂತೀವಿ. ಇದೇ ನೋಡ್ರಿ ತಿಂತಿಣಿ ಬ್ರಿಡ್ಜ್ ಅಂದ್ರೆ. ಇಲ್ಲಿಂದ ನಾವು ರೈಟಿಗೆ ತೊಗೊಂಡ್ರೆ ರಾಯಚೂರು, ದೇವದುರ್ಗ ಈ ರೂಟ್ ಹೋಗ್ತವೆ ನೋಡ್ರಿ. ಇಲ್ಲಿಂದ ಇಲ್ಲೇ ಸೈಡ್ ಹಾಕ್ತೀನಿ ಅಂತಂದ್ರೆ ಇಲ್ಲಿ ಸೈಡ್ ಮಾಡಪ್ಪ, ಗಾಡಿ ಸ್ಪೀಡ್ ಬರ್ತದೆ. ಮುಂದೆ ಕಂಟೈನರ್ ಎದುರು ಹಾಕಂತಂದ್ರೆ ಗಾಡಿ ಸೈಡ್ ಹಾಕ್ತಾನು. ಹೇಳ್ದನು ಇದೊಂದು ಸ್ವಲ್ಪ ಆಗೈತಿ, ವಾಟರ್ ಕ್ಯಾನ್ ಸೀಟಿನಿಂದ ಇಡ್ತೀನಿ ಅಂತ ಹೇಳ್ದನ. ಸರಿ ಇಡ ಅಂತ ಹೇಳ್ದ ಅವನಿಗೆ. ಅರೆ ಗಾಡಿ ಮಾತ್ರ ಚಲೋ ನಡೆಸ್ತಾನೆ ರೀ. ಅಟ್ಟೆ ಒಂದು ಜರ ಸಿಟಿ ಸಿಟ್ಯಾಗ ಅದು ನಡ್ಸೋಕೆ ಒಂದು ಜರ ಅನಿಸ್ತಾನೆ ಗಾಡಿ. ಹಂಗಾಗಿ ಬೆಂಗಳೂರು ಸಿಟಿ ದಾಟಿಸಿ ಊಟ ಗೀಟ ಮಾಡಿ ನಾವು ಮಕ್ಕೊಂಡ್ರೆ ಅವ್ನಿಗೆ ಕೊಟ್ಟ ಗಾಡಿ. ನಡಿ ಅಂತ ಚಹಾ ಕುಡ್ದು ಚಹಾ ಕುಡ್ಲಿಕ್ಕೆ ನಡೆದಿವಿ. ಹೌದು ಇಲ್ಲೇ ಚಹಾ ಕುಡಿಯಮ್ಮ ಅಂತ ಕೇಳಿದ. ಪಾಪ ಒಂದು ದುಕಾನ್ ಎದುರು ಗಾಡಿನಿಂದ ಚಹಾ ಇಲ್ಲೇ ಕುಡಿಯಮ್ಮ ಅಂತಂದ್ರೆ ಯಾರು ಏನು ಹೇಳ್ಬೇಕು. ನಡಿಯಪ್ಪ ಇಲ್ಲೇ ನಡಿ ಅಂತ ಅನ್ಸಿ ಚಹಾ ಕುಡಿದ್ವಿ ಇಬ್ಬರು ಮಾಡಿ. ಅಲ್ಲಿ ತೊಗೊಂಡು ವಾಸ ಎಲ್ಲ ನಾನೇ ಇವಾಗ ಇದ್ದಿರಲ್ಲ ತಗೋಬೇಕು ಅಲ್ಲಿ ಅವನ ಕೈ ತಗೊಂಡು ತಕ್ಕೊಂಡ. ಎಲ್ಲಿ ಚಾಲದ ಬಂದ ಸೆಕೆಂಡ್ ಓಡಲ್ಲ ಇದ ಸುಮ್ಮನೆ ಹಾಕೋತೆ. ಮಾರಿ ತಕ್ಕೊಂಡು ಚಹಾ ಕುಡ್ದು ಈಗ ನಂದು ಪಾಳಿ ಬಂತಲ್ರಿ, ಗಾಡಿ ನಾನೇ ತೊಗೋಬೇಕಂತ ಅನ್ಸಿದ್ರೆ. ಮತ್ತು ನಮ್ಮ ಅಣ್ಣ ಅಂದನ ಹಂಗಿಲ್ಲ ಅಂತ ಕಾಕಿ ಹಂಗಿಲ್ಲ ಅಂತ ಮುಖ ಒರೆಸ್ಕೊಳಕತ್ತಿದ. ಅಲ್ಲಿ ಗಾಡಿಯಾಗ ಟವಲ್ ಅದ ಅಣ್ಣ, ಆ ಟವಲ್ ತೊಗೊಂಡು ಒರೆಸ್ಕೊ ಮುಖ. ಹಂಗೆ ತೊಗೊಂಡು ಯಾಕೆ ಒರೆಸ್ಕೊ ಮತ್ತು ಟವಲ್ ತರ್ಲಕ್ಕೆ ಹೋದ್ರನ ಜಾಸ್ತಿ ತೋರ್ಸೋದಿ. ಟವಲ್ ತೊಗೊಂಬಂದು 20 ವರ್ಷ 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 20 ವರ್ಷ
ಅದು ಹೊಡ್ಸ್ಕೊಂಡು ಚಾ ಕುಡಿ ಕುಡಿಯಕ್ಕೆ ಅದನ್ನು ನೋಡ್ರಿ. ವಿಡಿಯೋ ಮಾಡ್ತೀನಿ. ಸಿಗರೇಟ್ ಸಂಜೆ ಅದನ್ನು ಮಾಡ್ತೀನಿ. ಸಿಗರೇಟ್ ಹಚ್ಚಿ ಬೇಡ ನಮಗೆ ಸಾಕು ಇಷ್ಟ. ಇಲ್ಲೊಂದು ವಿಡಿಯೋ ಹಚ್ಚು. ಎಲ್ಲಿದೆ ಬಸವಣ್ಣವ್ರನ್ನು ಚಾ ಕುಡಿಯಕತ್ತಾರ. ನಾನು ಯಾಕೆ ವಿಡಿಯೋ ಮಾಡ್ತೇವೆ ಮಾಡಕ್ಕೆ ಹೋಗ್ಬೇಡ ಅಂತ ನಾವ ಅಂದವ್ರು ನೋಡ್ರಿ ಹ್ಯಾಂಗೆ ಲುಕ್ ಕೊಡ್ತಾನವ. ನಿನಗೆ ನಾಳೆಗೆ ತೋರಿಸ್ತೀನಿ ವಿಡಿಯೋ. ಆಯಿತು, ಚಹಾ ಕುಡ್ದೀವಿ. ಫೋನ್ಪೇ ಮಾಡ್ಬೇಕಂದ್ರೆ ಫೋನ್ಪೇ ಸಾರಿ ಕ್ಯಾಶ್ ಕೊಡ್ಬೇಕಂದ್ರೆ ನಮ್ಮ ಹತ್ರ ಚೇಂಜ್ ಇದ್ದಿಲ್ಲ, ಮತ್ತು ಫೋನ್ಪೇ ಮಾಡವ. ಸರಿ ಕುಂತೇವೆ ನೋಡ್ರಿ ಗೆಡಾಗ. ಹಿಡ್ಕೋಬೇಕಣ ಈಗ ಗಾಡ್ಯಾಗ ಕುಂದ್ರತ್ನ ನಾ ನೋಡಿದ್ರಿ ಸೌಂಡ್ ಹೊಂಟಿತ್ತು. ಸೌಂಡ್ ಹೊಂಟವಲ್ರಿ ಅಂತಂದ ಎದ್ರ ಸೌಂಡ್ ಅಂತ ಕೇಳ್ದಾನ. ಗಾಡಿ ಟೈರ್ ಪಂಕ್ಚರ್ ಆಗಿತ್ತು, ಎದ್ರಿನ ಟೈರ್. ಮತ್ತು ಅಲ್ಲೇ ಸ್ಟೆಪ್ನಿ ಚೇಂಜ್ ಮಾಡ್ಕೋಬೇಕಂತ ನೋಡ್ದೆ. ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡ್ರೆ ನನ್ನ ಹತ್ರ ಟೈರ್ ಎಕ್ಸ್ಟ್ರಾ ಇದ್ದಿದ್ದು ಅಡ್ಡ ಬಟನ್ ಇದ್ದಿದ್ದು ಟೈರ್ ಇತ್ತು. ಅದು ಎದುರು ನಡೆಯಲ್ಲ ಬಾ ಅಂತ ಅನ್ಸಿದ್ರೆ ನಡಿಯಪ್ಪ ಸಣ್ಣ ಹವಾ ನಡೆದ ಅಂತ ಅನ್ಸಿದ್ರೆ ಸ್ಪೀಡ್ ಇದನ್ನು ಮಾಡಿದೇವ್ರಿ. ಇದಕ್ಕೆ ಹೋದ್ವಿ. ಅಲ್ಲೇ ಮುಂದೊಂದು ಪಂಕ್ಚರ್ ಅಂಗಡಿ ಪಂಕ್ಚರ್ ಅಂಗಡಿ ಹೋದ್ವಿ. ಮತ್ತು ಪಂಕ್ಚರ್ ತೊಗೊಳ್ಳೋ ಸಲ ಗಾಡಿ ಸೈಡಿಗೆ ಹಾಕಿ ನಿಂದಿರಿಸ್ತೇನೆ ರೀ. ಈಗ ನದಿ ತೋರಿಸಿ ಬಸವಣ್ಣ ಏನಂತಾನ, ಬೆಂಗಳೂರಿನಾಗ ಏನಪ್ಪ ಮಕ್ಕಳು ಮಳೆ ಅದ ಅಂತ ಅನ್ಸಿದ್ರೆ ಹೇಳ್ತೀನಿ ಅಂತ ನೋಡ್ರಿ. ಈಗ ನದಿ ಕಡೆ ವಿಡಿಯೋ ಮಾಡ್ತಾನೆ, ಎದರಿಂದ ವಿಡಿಯೋ ಮಾಡೋ ಅಂತ ಅಂದ್ರೆ ಆ ಕಡೆಯಿಂದ ಇದೆ ಕೃಷ್ಣಾ ನದಿ ರೀ. ಕೃಷ್ಣಾ ನದಿ ವಿಡಿಯೋ ಮಾಡ್ತಾನವ. ಈಗ ನಿಂದ್ರಸ್ದ್ರ ನಾ ಗಾಡಿ ಸೈಡ್ ಇದೆ ಏನೋ ಚುಚ್ಬಿಟ್ಟಿದ್ರದ ಗಾಡಿ ಟೈರ್ನು ಒಂದು ಸ್ವಲ್ಪ ಸಾಫ್ ಆಗ್ಯಾವ. ಈಗ ನೆಕ್ಸ್ಟ್ ಟ್ರಿಪ್ನಾಗ ಟೈರ್ ಹಾಕಬೇಕು. ಮತ್ತು ಗಾಡಿ ಸೈಡಿಗೆ ನಿಂದ್ರಿಸಿ ಅಂದರೆ ಬಿಚ್ಚಿದ್ವಿ. ಬಂದು ನೋಡ್ದೆ ಏನಾಗ್ಯದಂತ. ಪಂಕ್ಚರ್ ಅಂಗಡಿ ಅವನು ಅಣ್ಣ. ಇದು ಪಂಕ್ಚರ್ ಅಂಗಡಿ ರೀ. ಈ ಪಂಕ್ಚರ್ ಅಂಗಡಿ ಎಲ್ಲಿ ಬರ್ತದೆ ಅಂತಂದ್ರೆ ರೀ, ಶಾಂತಪುರ ಕ್ರಾಸ್ ಅಂತ ಇದೆ. ಶಾಂತಪುರ ಕ್ರಾಸ್ ಬಲ್ಲಿ ಸೈಡಿಗೆ ಹಾಕ್ತೀವಿ ರೀ ಗಾಡಿ. ಮುಂಜಾನೆ 6:30 ಅದು ಆಗಿರತ್ತಿತ್ತು, 6:30 7 ಗಂಟೆ ಆಗಿತ್ತು. ಸರಿ ಅಣ್ಣ ಮಾಡಿಕೊಡ್ತೀನಿ ಬಿಚ್ಚಣ್ಣ ಅಂತಂದನು. ಮತ್ತು ಸರಿ ಅಣ್ಣ ಅಂತ ಅನ್ಸಿದ್ರೆ ಬಸವಣ್ಣ ಜಾಕ್ ತೊಗೊಂಬಂದ್ರೆ ಹೋಗಿ ಜಾಕ್ ತೊಗೊಂಡು ಬಂದ್ಸಂದ್ರೆ ಜಾಕ್ ಹಚ್ಚಕತ್ತ ನೋಡ್ರಿ. ಮತ್ತು ಆ ಒಂದು ಜಾಕೆಟ್ ಅಂತ ಅನ್ಸಂದ್ರೆ ಜಾಕೆಟ್ ಬಿಚ್ಚಿಸಿಂದ್ರೆ ಮನೆಗೆ ಅದು ಸಾರಿ ಮನ್ಯಾಗ ಅಂತೀನಿ ನೋಡು ಗಾಡ್ಯಾಗ ಇಡ್ತೀನಿ ಅಂತಂದನು. ಆಯ್ತಣ್ಣ ಇಡು ಗಾಡ್ಯಾಗ ಇಡಕ್ಸಂದ್ರೆ ಬಿಚ್ಚಣ್ಣ ಅಂತಂದ. ಇಲ್ಲ ನಾನೇ ಬಿಚ್ತೀನಿ ನಾನೇ ಹಚ್ತೀನಿ ಜಾಕ ಅಂತಂದ. ಇಲ್ಲ ಅಣ್ಣ ನಾನೇ ಹಚ್ತೀನಿ, ಜಾಕೆಟ್ ಕಳ್ದಕ್ಸಂದ್ರೆ ಗಾಡ್ಯಾಗ ಇಡ್ತೀನಿ ಅಂತ ಅನ್ಸಂದ್ರೆ ಅವನೇ ಜಾಕ್ ಹತ್ತದನು. ಬಸವಣ್ಣ ಫುಲ್ ವೈರಲ್ ಆತಪ್ಪ ನೀ. ನೋಡ್ರಿ ನಮ್ಮ ಡ್ರೈವರ್ಗೆ ಹಂಗದ ಕಷ್ಟ. ನಮ್ದಂತೂ ಇನ್ನೂ ಪಂಕ್ಚರ್ ಆಗೈತೆ. ಬರ್ತಾರೆ ಆಗ್ತದ ಒಬ್ರದ್ದು ಅಂತ ಪಾಪ ರನ್ನಿಂಗ್ನಾಗೆ ಟೈರ್ ಹೊಡಿತಾವ. ರೋಡಿಗೆ ಟೈರ್ ಹೊಡೆದ್ರೆ ಡಿವೈಡರ್ ಕರೆ ಗೊತ್ತಾರ ಎಲ್ಲ ಯಾರ ಬರೋ ಗಾಡಿಗಾರ ಗೊತ್ತದ. ಕಂಟ್ರೋಲ್ ಆಗಂಗಿಲ್ಲ ಸ್ಪೀಡ್ ಒಳಗೆ. ನಮಗಂತೂ ಗೊತ್ತೈತ್ರಿ ಪಟ್ಟ ಅಂತ ನಾವು ಗಾಡಿ ತೊಗೊಂಡ್ಸಂದ್ರೆ ನಿಂದಿರ್ದ. ಮತ್ತೊಂದು ಜರ ಜಾಕ್ ಒಂದು ಜರನೇ ಬಸವಣ್ಣ ಹೇಳ್ದ ಕರೆಕ್ಟ್ ಹಚ್ಚಣ ಜಾಕ್ ಅಂತ. ಮತ್ತು ಅಲ್ಲಿಂದ ನಾ ಏನಂದ ಪಾನ ತೊಗೊಂಡ್ಸಂದ್ರೆ ಬಿಚ್ಚ ಮಣ ಅಂತಂದ. ಇಲ್ಲಣ್ಣ ಪಾನ ಹಾಕ್ತಿ ಅಂತ ಬಿಚ್ತೀರಿ ಮತ್ತು ನಿಮಗೆ ತ್ರಾಸ ಆಗ್ತದೆ ಅಂತ ಅನ್ಸಿದ್ರೆ ಪಂಕ್ಚರ್ ದುಕಾನ್ದವ ಅಂಗಡಿ ಅಣ್ಣ ಅಂದನ. ನಾ ಮಷೀನಿಂದ ಬಿಚ್ತೀನಿ ಅಣ್ಣ ಅಂತಂದನ. ಸರಿ ಅಣ್ಣ ಬಿಚ್ಚ ಅಂತ ಅನ್ಸಿದ್ರೆ ಅವ್ನಿಗೆ ಹೇಳ್ದ. ಮತ್ತು ಮಷಿನ್ ತಂದು ಟೈರ್ ಬಿಚ್ತೀನಿ. ಮತ್ತೊಂದು ಜರ ತಿರುಗತ್ತದ ಅಂತ ಅನ್ಸಿದ್ರೆ ಏನು ಮಾಡೋಣ, ಒಂದು ಜರನೇ ಕೈ ಹಿಡಿಯೋಣ ಅಂತಂದನು. ಮತ್ತು ನಮ್ಮ ಬಸವಣ್ಣ ಒಂದು ಜರ ಕೈ ಹಿಡಿತಾನೆ ನೋಡ್ರಿ. ಕೈ ಮಾಡ್ಯಾನ್ರಿ ಸ್ಟಾರ್ಟಿಂಗ್ ಒಂದು 2-3 ಬಿಚ್ಚಿದು. ಇನ್ನೊಂದು ಬಿಚ್ಬೇಕಂದ್ರೆ ತಿರುಗತ್ತು. ಅದಕ್ಕೆ ಲೇಕ ಒಂದು ಜರ ಬಸವಣ್ಣ ಕೈ ಹಿಡಿ ಅಂತಂದ ನೋಡ್ರಿ. ಒಂದು ಕೈ ಹಿಡಿತಾನೆ ನೋಡ್ರಿ ಬಸವಣ್ಣ.
ಇದ್ದಿದ್ದಿಲ್ಲ ರೀ ಬಸವಣ್ಣ ಅದು ಫಿಟ್ ಮಾಡೋ ಟೈಮಾಗ ಅಂದನ ಟೈರ್ ಫಿಟ್ ಮಾಡೋ ಟೈಮಿಗೆ ಅಂದನ ನನ್ನ ಜೊತೆಗೆ ಇದ್ದಾನಂದ್ರೆ ಬಸವಣ್ಣ ಅಂತೂ ಒಟ್ಟ ಕೆಲಸನೇ ಹಚ್ಚಲ್ಲ ನೋಡ್ರಿ ನನಗೆ. ಅಣ್ಣ ನಾ ಮಾಡ್ತೀನಿ ಬಿಡೋಣ ಅದು ಒಂದು ಜರ ಏನೋ ಒಂದು ಜರ ಕೆಲಸ ಮಾಡೋಕೆ ಅವನಿಗೆ ಬಕ್ಕಳಂದ್ರೆ ಬಕ್ಕಳು ಹುಮ್ಮಸ್ರಿ. ಕೆಲಸ ಮಾಡ್ಬೇಕಂತಂದ್ರೆ ಗಾಡಿ ನಡ್ಸೋದು ಬಂತು, ಹಿಂಗೆ ಹಗ್ಗ ಕಟ್ಟೋದು ಬಂತು, ಏನೇ ಅಲ್ಲಿ ಬಕ್ಕಳಂದ್ರೆ ಬಕ್ಕಳು ಹುಮ್ಮಸ್ರಿ ಮನುಷ್ಯ ನಮ್ಮ ಅಣ್ಣಗೆ ಬಸವಣ್ಣಗೆ. ಮತ್ತು ಪಂಚಾಯತಕ್ಕಂದ ಹಣ ಬೆಚ್ಚಿದನು. ಮೆತ್ಕೊಂಡಿರ್ತಾವ ಅವಶ್ಯ ಒಟ್ಟ ಬಿಚ್ಚೇ ಇಲ್ಲ ಅದಕ್ಕೆ. ನೋಡಿದ್ರೆ ಮಕ್ಕಳು ದಿನ ಆಗಿತ್ತು ಟೈರ್ನು ಬಿಚ್ಚಿದ್ರೆ ಅದು ಒತ್ತ ಬಿಚ್ಚಿದಿಲ್ಲ. ಆಲ್ರೆಡಿ ಒಂದು ಮೊದಲಿನ ಪಂಚರ್ ಇತ್ತು ಟೈರ್ ಒಳಗೆ, ಇನ್ನೊಂದು ಪಂಚರ್ ಈಗ ಆಗಿತ್ತು. ಅದೊಂದು ಜರಾನೇ ಟೈರ್ ಆಗಿ ಕಟ್ಟಾಗಿತ್ತು ರೀ. ಹಳ್ಳ ಹತ್ತಿದೋ ಏನತ್ತಿದೋ ಟೈರ್ ಹಚ್ಚಿಂದ್ರೆ ಒಂದು ಪಂಚರ್ ಆಗಿತ್ತು ರೀ. ಮತ್ತು ಪಂಚರ್ ತೊಗಸ್ಕೊಂಡ ತೆಗೆದಿಕ್ಕಿಂದ್ರೆ ಕೊಟ್ಟನ. ಇವರು ಭಾರಿ ಅನುಕೂಲ ಆಗ್ಯದ ನೋಡ್ರಿ. ಅವ್ರು ಮಷಿನ್ ತಂದಾರ. ಮೊದಲು ಕೈಯಿಂದ ತೆಗ್ತಿರು ಪಂಚರ್ ತೆಗಿಬೇಕಂತಂದ್ರೆ. ಈಗ ಮಷಿನ್ ಬಂದ ಎಲ್ಲರಿಗೆ ಅನುಕೂಲ ಆಗ್ಯಾವ ನೋಡ್ರಿ. ಈಗ ಮೊದಲಿನಂಗೆ ಯಾವ ಇಲ್ಲರಪ್ಪ, ಫುಲ್ಲ ಮಷಿನರಿ ಐಟಮ್ ಬಕ್ಕಳ ಬಂದಾವ. ಈಗ ಏನು ಮಾಡಿದ್ರೂ ಮಷಿನ್ ಮೊದಲದಲ್ಲಿ ಕೈಯಿಂದ ಬಕ್ಕಳ ಹೈರಾಣ ಆಗ್ತಿರಿ ಇವ್ರನ್ನೂ ಪಂಚರ್ ತೆಗಿಯೋರ್ನು. ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ರೀ 24 hours ಚಾಲು ಇರ್ತದೆ ರೀ ಇದು ಪಂಚರ್ ದುಕಾನ. ನೀವು ಅವ್ರು ಮಕ್ಕೊಂಡ್ರೆ ಅಂದ್ರೂ ಬಂದು ಎಬ್ಬಸ್ದಾರ ಅಂದ್ರೂ ರಾತ್ರಿ ತೆಗಿಸಿಂದ್ರೆ ಪಂಚರ್ ಕೊಡ್ತಾರಂತ್ರಿ. ಕೇಳ್ದೆ ನಾ ಅಣ್ಣಾಗ, ಇಲ್ಲಣ್ಣ 24 ಗಂಟೆ ನಾವು ಇಲ್ಲೇ ಇರ್ತೀವಣ್ಣ, ಯಾವಾಗೂ ಬಂದಿಸಿಂದ್ರೆ ನಾವು ಮಲ್ಕೊಂಡಿದ್ರು ಅಂದ್ರೆ ಎಬ್ಬಸ್ಬೇಕಣ್ಣ, ಎಬ್ಬಸ್ದ್ರೆ ಪಂಚರ್ ಕೊಡ್ತೀನಣ್ಣ ಅಂತಂದನು. ಹ್ಞೂ ಸರಿ ಅಣ್ಣ ಹೇಳ್ತೀನಣ್ಣ, ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೆ ಹೇಳ್ತೀನಣ್ಣ ಅಂತಂದ. ಹಂಗಾಗಿ ನಿಮ್ಗೆ ಹೇಳತ್ತೀನಿ ರೀ. ಶಾಂತಪುರ ಕ್ರಾಸ್ ಅಂತ ಇದ್ರಿ ಪಂಚರ್ ಶಾಪ್ ರೀ. ಇಲ್ಲಿಂದ ರೆಡಿ ಮಾಡ್ಕೊಂಡು ಹೊಂಟೆ ನೋಡ್ರಿ.
ಕ್ರಾಸ್ ಅಂತಂದ್ರೆ ಈ ಕಡೆ ಬಲ್ಕಿಗೆ ಹೋದ್ರೆ ಶ್ರೀ ಕ್ಷೇತ್ರ ತಿರುಮಡಿ ಭುವನೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ ಇದೆ ರೈಟ್ ಸೈಡಿಗೆ. ಅಲ್ಲೇ ಬರ್ತದೆ ರೀ ಶಾಂಪುರ್ ಕ್ರಾಸ್ ಅಂತ. ಬಂದು ನೋಡ್ರಿ ಗಾಡಿ ಯಾರೇ ಖಾಲಿ ಆಯಿತು. ನಾವು ಗಾಡಿ ಹಚ್ಚಿ ಹೋಗಿದ್ವಿ. ಬರೋ ತನಕ ಗಾಡಿ ಖಾಲಿ ಮಾಡಿ ನಿದರ್ಶನ ಬಸವಣ್ಣ ಅಣ್ಣ ಖಾಲಿ ಐತಿಲ್ಲ. ಮತ್ತು ಹಂಗೆ ಹೆಂಗಿದ್ದಂಗೆ ತಾಡಪತ್ರಿ ಹಾರಬಾರ್ದಂತ ಹಗ್ಗ ಕಡಿಸಿಂದ್ರೆ ಬಿಟ್ಟನ್ರಿ. ನಮಸ್ಕಾರ ಅಣ್ಣ. ಮತ್ತು ಹಿಂಗೆ ಹೊಸ ಬ್ಲಾಗ್ ನೋಡೋ ಸಲಕ್ಕೆ